ಹಾಗಾಗಿ ವಕೀಲರಾದ ನೀವು ನಿಮ್ಮ ಸಹಕಾರ ಅತ್ಯಂತ ಅಮೂಲ್ಯವಾದದ್ದು ಆ ಲೋಕದಲ್ಲಿ. ನಿಮ್ಮ ಸಹಕಾರ ಇಲ್ಲದೆ ಅದು ಹಾಗಾಗಿ ನಿಮ್ಮಲ್ಲಿ ನಾವು ನ್ಯಾಯಾಧೀಶರು ಎಲ್ಲ 3 ನ್ಯಾಯಾಲಯದ ನ್ಯಾಯಾಧೀಶರು ವಿನಂತಿಸಿಕೊಳ್ಳುವುದೇನೆಂದರೆ ನಿಮ್ಮ ಕಕ್ಷಿದಾರರಿಗೆ ಸ್ವಲ್ಪ ಮನವರಿಕೆ ಮಾಡಿ 6 ವರ್ಷ ಕೇಸ್ಗಳನ್ನ ನಡೆಸ್ಕೊಂಡು ಹೋಗೋ ಬದಲಿ ರಾಜಿಗೆಲ್ಲಾದರೂ ಅವಕಾಶ ಇದ್ದರೆ ಸ್ವಲ್ಪ ಯಾರಾದರೂ ಒಬ್ಬರು ದಂಡ ಸೋಲೋದ್ರಿಂದ ಅಂದರೆ ಒಂದು ಹೆಚ್ಚು ಕಡಿಮೆ ಬಿಟ್ಕೊಡೋದ್ರಿಂದ ಅದು ರಾಜಿ ಆಗುತ್ತೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನ್ಯಾಯಾಲಯಗಳಲ್ಲಿ ಬಾಕಿ ಇರೋ ಪ್ರಕರಣ ಯಾವುದಂದ್ರೆ ಭಾಗಂಶ ಕೇಸ್. ಇವತ್ತು ಆಸ್ತಿ ವಿಚಾರಕ್ಕೆ ಅಣ್ಣ ತಂಗಿ ಮೇಲೆ, ತಂಗಿ ಅಣ್ಣನ ಮೇಲೆ, ಮಕ್ಕಳು ತಂದೆ ತಾಯಿಗಳ ಮೇಲೆ, ಅಣ್ಣ ತಮ್ಮಂದ್ರ ಮೇಲೆ ಆ ವ್ಯಾಜ್ಯಗಳನ್ನ ಹಾಕ್ಕೊಂಡು ಅವರಲ್ಲಿ ಜಗಳ ಆಡೋದಲ್ಲದೆ ಕೋರ್ಟಲ್ಲಿ ಮನೆಗಳಲ್ಲೂ ಕೂಡ ಅದೇ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಅಸೂಯೆಗಳನ್ನ ಬೆಳೆಸ್ಕೊಂಡು ಕೊನೆ ಕ್ರಿಮಿನಲ್ ಕೇಸ್ಗಳು ಕೂಡ ಅವ್ರ ಮನೆಗಳಲ್ಲಿ ಆಗ್ತಿರ್ತಾರೆ. ಸೊ ಅವೆಲ್ಲ ದೂರ ಆಗಬೇಕು ಅಂದರೆ ಸಣ್ಣ ಪ್ರಮಾಣದಲ್ಲಿ ಅವರು ರಾಜಿ ಮನಸ್ಸು ಮಾಡಬೇಕು. ಅಟ್ಲೀಸ್ಟ್ ಅವ್ರು ಬಂದು ನಮ್ಮ ಮುಂದೆ ಈ ಥರ ಅವಕಾಶ ಇದೆ, ತಾವು ಮಾತಾಡೋಕ್ಕೆ ಯಾರಾದರೂ ವ್ಯವಸ್ಥೆ ಮಾಡಿಕೊಡಿ ಅಂದರೆ ಮೀಡಿಯೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ, ಅದಕ್ಕೂ ಅವಕಾಶ ಮಾಡಿಕೊಡ್ತೀವಿ. ಆದರೆ ನಮಗೆ ಗೊತ್ತಿರೋದಿಲ್ಲ ವಿಚಾರಗಳು ನೈಜವಾಗಿ ಯಾವ ಸಂಗತಿಗೋಸ್ಕರ ವ್ಯಾಜ್ಯ ನಡೀತಾ ಇದೆ ಅಂತ. ಅಲ್ಲೆಲ್ಲ ಅವ್ರ ಮನೆಯಲ್ಲಿ ಏನೋ ಹೆಂಗಸರು ಜಗಳ ಇರ್ತವೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವರು ಈ ರೀತಿ ಆಸ್ತಿ ವಿಚಾರಕ್ಕೆ ಬಂದುಬಿಟ್ಟಿರ್ತಾರೆ. ಅಲ್ಲಿ ನೈಜವಾಗಿ ಅವ್ರಿಗೆ ಆಸ್ತಿ ಅವಶ್ಯಕತೆ ಇರುತ್ತೋ ಇರೋಲ್ವೋ, ಬಟ್ ಏನಂದರೆ ನಾನು ಗೆಲ್ಲಬೇಕು, ನಾನು ಇವನ ಮುಂದೆ ಯಾಕೆ ಒಪ್ಕೋಬೇಕು, ನಾನು ಯಾಕೆ ಇವನ ಮುಂದೆ ಸೋಲ್ಬೇಕು, ಯಾಕೆ ಇವನ್ ಇದು ಮಾಡ್ಕೋಬೇಕು, ಈ ಒಂದು ಮನಸ್ತಾಪ ಇದೆಯಲ್ಲ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ನಾವು ಸಿಟ್ಟಿಂಗ್ ಮಾಡಬೇಕು ಅಂದರೆ ನಮಗೆ ಗೊತ್ತಿರೋ ಹಾಗೆ ರೀತಿಯಲ್ಲಿ ಒಂದು ನ್ಯಾಯಾಲಯದ ಕಾಲಕಲಾಪದಲ್ಲಿ ಅವಕಾಶ ಅಥವಾ ಸಮಯ ಬಹಳ ಕಡಿಮೆ ಸಿಗುತ್ತೆ. ಯಾಕಂದರೆ ದಿನನಿತ್ಯದ ಏನು ಪ್ರಕ್ರಿಯೆಗಳಿರುತ್ತೆ ಕೇಸ್ಗಳದ್ದು, ಅವುಗಳೇ ನಮಗೆ ಸಾಕಷ್ಟು ಸಮಯ ಹಿಡಿತೆ. ಅದಕ್ಕಾಗಿ ಮೀಡಿಯೇಷನ್ನ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಮನವರಿಕೆಗೆ, ನಿಮ್ಮ ಮನಸ್ಸಿಗೆ ಆ ವ್ಯಾಜ್ಯದಲ್ಲಿ ಈ ಥರ ಇದೆ ಸ್ವಾಮಿ ಅಂತ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ತಂದರೆ ಅಂಥ ಪ್ರಕರಣ, ಅದರಲ್ಲೂ ಸ್ಪೆಷಲಿ ಯಾವುದು ಓಲ್ಡ್ ಪ್ರಕರಣಗಳಿದೆ ಅಂತ ಸ್ವಲ್ಪ ತಾವು ಸ್ವಾಮಿ ಈ ರೀತಿ ಇದೆ ಅವ್ರ ಎದುರುಗಡೆ ಅವ್ರದ್ದು ಆಲೋಚನೆ, ನಮ್ಮ ಕಕ್ಷಿದಾರನ ಆಲೋಚನೆ ಈ ಥರ ಇದೆ, ನಾವು ಸ್ವಲ್ಪ ಮಧ್ಯದಲ್ಲಿ ಮಾತಾಡೋದು ಏನಾದರೂ ಸಾಧ್ಯವಾಗಬಹುದು ಅಂತ ಮನಸ್ಸಿಗೆ ಸ್ವಲ್ಪ ನಮ್ಮ ಕೊಟ್ಟೋರಿಸಲು ವಿಚಾರನ ಹೇಳಿ ನಿಮ್ಮ ಕಕ್ಷಿದಾರ ತಪ್ಪಿರ್ಕಂತ ಸ್ವಾಮಿ ನಾನು ಎದುರುಗಡೆ ಹೇಳ್ಬಿಟ್ರೆ ಬೇಡ ಅನ್ನೋದಾದ್ರೆ ಯಾವಾಗಾದ್ರೂ ಅವಕಾಶ ಸಿಗ್ತಾ ಇದೆ ಸ್ವಾಮಿ ತಾವು ಇಂಥ ಕೇಸಲ್ಲಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಅಂತ ಬೇಕಿರೋ ಒಂದು ಸ್ಪೆಷಲ್ ಸಿಟ್ಟಿಂಗ್ ಮಾಡಿ ಈಗ ಲೋಕದಾಲತ್ ಜೊತೆಗೆ ಇನ್ನೂ ಬಾಕಿ ದಿನಗಳಲ್ಲಾದರೂ ಮಾಡಿ ಏನಾದರೂ ಒಂದು ಸೆಟ್ಲ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಮುಖ್ಯವಾಗಿ NIA ಕೇಸ್ಗಳು ಸಾಕಷ್ಟು ಬಾಕಿ ಉಳಿತಾ ಇದೆ. ದಿನನಿತ್ಯ ಅವುಗಳ ಪ್ರಕರಣಗಳು ಹೊಸದಾಗಿ ಜಾಯಿನ್ ಆಗ್ತಾ ಇದ್ದಾವೆ ಕೋರ್ಟ್ಗೆ. ಹಾಗಾಗಿ ಅವುಗಳಿಗೆ ಆಲ್ರೆಡಿ ಅದು ಈಗ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಕೇಸಲ್ಲಿ ಪ್ರೊಸೀಜರ್ ಸ್ಪೆಸಿಫಿಕ್ ಆಗಿದೆ. ನಾವೇ ಸ್ವಲ್ಪ ಲೀನಿಯಸ್ ಆಗಿ ಹೋಗ್ತಾ ಇದ್ದೀವಿ ನಿಮ್ಮ ಹತ್ರ. ಬೇರೆ ಕಡೆ ನ್ಯಾಯಾಲಯದಲ್ಲಿ ನೋಡೋದಾದ್ರೆ ಒಂದೇ ಡೇಟಿಗೆ ಬರಲಿಲ್ವಾ ಕ್ರಾಸ್ ನಿಲ್ಲು ನೀವೊಂದು ಸ್ಟೇಟ್ಮೆಂಟು, ನೆಕ್ಸ್ಟ್ ಡೇಟಿಗೆ ಜಜ್ಮೆಂಟು. ಅದರಿಂದ ಏನಾಗ್ಬೋದು ಪರಿಣಾಮ, ನಿಮ್ಮ ಕಕ್ಷಿದಾರರು ಸುಮ್ಮನೆ ಅನಾವಶ್ಯಕವಾಗಿ ಒಂದು ಅಪೀಲ್ ಹಾಕ್ಕೊಂಡು ಅಲ್ಲಿ ಹೋಗಿ ಒಂದು 25% ಮತ್ತೆ ಡಿಪಾಸಿಟ್ ಮಾಡಿ ಅಪೀಲಲ್ಲಿ ಸರಿಯೋ ತಪ್ಪ ಅಂತ ತೀರ್ಮಾನ ಮಾಡಿ ಮತ್ತೆ ರಿಮೈಂಡ್ ಮಾಡಿ ಇದೆಲ್ಲ ಆಗೋ ಬದಲಿ ಇಲ್ಲೇ ಏನಾದರೂ ಸಾಧ್ಯವಾದರೆ ನಿಮ್ಮ ಕಕ್ಷಿದಾರರು ಮನವೊಲಿಸಿ 1-2 ಲಕ್ಷ 3 ಲಕ್ಷ ಚೆಕ್ ಕೇಸ್ಗಳು ಇರ್ತಾವಲ್ಲ ಅಂಥವುಗಳಿಗೆ ಸ್ವಲ್ಪ ಮನಸ್ಸು ಮಾಡಿ ಒಂದು 4-6 ಕಂತು. ಈಗ ಕಂತು ವಿಚಾರದಲ್ಲಿ ಬಂದಾಗ ಸ್ವಾಮಿ ಕಂತಂತೂ ಒಪ್ಕೊಬಿಡ್ತಾರೆ, ಆಮೇಲೆ ಕಟ್ಟಲ್ಲ ಅಂತ. ಕಟ್ಟಲಿಲ್ಲ ಅಂದ್ರೆ ಪ್ರೊಸೀಜರ್ ಅಂತೂ ಇದೆ ತಾನೆ, ಎಲ್ಲೂ ಹೋಗಲ್ಲ ತಾನೆ ದುಡ್ಡು. ಸುಮಾರು ಕೇಸ್ಗಳಲ್ಲಿ ರಿಕವರಿ ಮಾಡಿಸ್ತಾ ಇದ್ದೀವಿ, ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ ವಾರೆಂಟು FAW ಅಟ್ಯಾಚ್ಮೆಂಟು ಮಾಡಿ. ಹಾಗಾಗಿ ಮನವರಿಕೆ ಮಾಡಿ ದಯವಿಟ್ಟು ಕಕ್ಷಿದಾರರಿಗೆ NIA ಕೇಸ್ಗಳಲ್ಲಿ ಅದರಲ್ಲೂ ಕಂಪ್ಲೇಂಟ್ ಇರೋ ವಕೀಲರು ಸ್ವಲ್ಪ ಸೆಟ್ಲ್ಮೆಂಟ್ಗೆ ಮನಸ್ಸು ಮಾಡಿ ಅಂತ. ಅದರಿಂದ ನಮಗೂ ಸ್ವಲ್ಪ ಒತ್ತಡಗಳು ಕಡಿಮೆ ಆಗುತ್ತೆ, ಲೋಕ ಅದಾಲತ್ ಮಾಡೋ ಬರ್ಬೋದು ಸಕ್ಸಸ್ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ 2 ಪ್ರಕರಣಗಳಲ್ಲಿ ದಯವಿಟ್ಟು ಸಹಕಾರ ಬೇಕು. ಒಂದು ಪಾರ್ಟಿಷನ್ ಸೂಟ್ಗಳು, 2ನೇದು NIA ಕೇಸ್ಗಳು. ಸಾಧ್ಯವಾದಷ್ಟು ತಾವುಗಳು ಕಕ್ಷಿದಾರರಿಗೆ ಹೇಳಿ ಸಾಧ್ಯವಾದರೆ ನಮಗೂ ಅವಕಾಶ ಮಾಡಿಕೊಡಿ, ನಾವು ಬೇಕಾದ್ರೆ ಸಿಟ್ಟಿಂಗ್ ಮಾಡಿ ಅವತ್ತೇ ಲೋಕದ ದಿನ ಒಂದು ಅವರು ಜಾಸ್ತಿ ಆದರೂ ಪರವಾಗಿಲ್ಲ ಮಾತಾಡಿ ಕಳಿಸ್ಕೊಳ್ಳೋಣ ಅಂತೆ. ಮತ್ತು 2ನೇದಾಗಿ ಕಕ್ಷಿದ ಪಾರ್ಟಿಗಳನ್ನ ಆದಷ್ಟು ಪ್ರೆಸೆಂಟ್ ಇಡಿ. ಪ್ರೆಸೆಂಟ್ ಇಲ್ಲದೇ ಪಾರ್ಟಿಗಳನ್ನ ಕಾಂಪ್ರಮೈಸ್ ಮಾಡೋದು ಕಷ್ಟ ಆಗುತ್ತೆ, ಅದೊಂದು ತಪ್ಪು ಕೂಡ ಆಗುತ್ತೆ ಪ್ರಕ್ರಿಯೆ. ಹಾಗಾಗಿ ಆದಷ್ಟು ಕಕ್ಷಿದಾರರು ಬರೋಕ್ಕಾಗಲಿಲ್ಲ, ಅನಾರೋಗ್ಯ ಓಡಾಡೋಕ್ಕಾಗಲಿಲ್ಲ ಅಂದರೆ GPನ ಮತ್ತೊಂದು ತಗೊಂಡು ಅವ್ರ ಮೂಲಕ ಪ್ರೆಸೆಂಟ್ ಇಡೋಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ಏನಾದರೂ ನಿಮ್ಮದು ಅಮೆಂಡ್ಮೆಂಟ್ಗಳು ಅಥವಾ ಇನ್ನೇನಾದ್ರು ಸೇರಿಸ್ಬೇಕಾದ್ರೆ 10ನೇ ತಾರೀಕಿಂತ ಮುಂಚೆನೇ ಅವೆಲ್ಲ ಮಾಡ್ಕೋಬೇಕು. ಸ್ವಾಮಿ ಇವತ್ತು ಬಂದ್ಬಿಟ್ಟಿದ್ದಾರೆ ಊರಿಂದ, ನಮ್ಮ ದಯವಿಟ್ಟು ಇವತ್ತೇ ತಗೊಳ್ಳಿ ಅಂತ ಹೇಳಿದ್ರೆ ನಮಗೂ ಒಂಥರ ಅನ್ಸುತ್ತೆ. 11ನೇ ತಾರೀಕು ಇಟ್ಕೊಂಡ್ರೆ ನಮಗೂ ಒಂದು ಪಾಯಿಂಟ್ ಸಿಗುತ್ತೆ. 2ನೇದಾಗಿ 11ನೇ ತಾರೀಕು
ಕೇಸ್ ಡಿಸ್ಪೋಸ್ ಆದರೆ ಲೋಕ ಅದಾಲತಲ್ಲೂ ಈ ಥರ ಸಂಖ್ಯೆ ಹೆಚ್ಚಾದಂಗೆ ತೋರಿಸ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಪಾರ್ಟಿಗಳು 11ನೇ ತಾರೀಕಿಗೆ ತಪ್ಪದೆ ಹಾಜರಾಗಕ್ಕೆ ಹೇಳಿ. ಆಲ್ರೆಡಿ ರಾಜಿಗೆ ಬಂದಿರ್ತಾರೆ, ಯಾರೋ ಒಬ್ಬಿಬ್ರು ಹೋಗ್ತಾ ಇರೋದಿಲ್ಲ, ಅಂಥವ್ರನ್ನ ದಯವಿಟ್ಟು ಬನ್ನಿ. ಅವತ್ತು 1 ಅವರ್ ಜಾಸ್ತಿ ಆದರೂ ಪರವಾಗಿಲ್ಲ, ಅವ್ರನ್ನ ಮನವೊಲಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ರಾಜಿಗೆ ಪ್ರಯತ್ನ ಮಾಡೋಣ. ನಿಮ್ಮ ಸಹಕಾರ ಅತ್ಯಮೂಲ್ಯವಾಗಿದೆ. ಇನ್ನು ಎರಡನೇದಾಗಿ ಎಲ್ಲ ರೀತಿಯಲ್ಲೂ ನೀವು ಸಹಕಾರ ಈ ಹಿಂದೆನೂ ಕೂಡ ಕೊಟ್ಕೊಂಡ್ಬಂದಿದ್ದೀರಾ, ಕೋರ್ಟ್ ಪ್ರಕ್ರಿಯೆಗಳಲ್ಲೂ ಕೊಡ್ತಾ ಇದ್ದೀರಾ. ಮತ್ತು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಓಲ್ಡ್ ಪ್ರಕರಣಗಳಲ್ಲಿ ದಯವಿಟ್ಟು ಸ್ವಲ್ಪ ಸಮಯಾವಕಾಶ ಕೇಳೋದನ್ನ ಕಡಿಮೆ ಮಾಡಿ, ಆದಷ್ಟು ನಿಮ್ದೇನಾದರೂ ಬಾಕಿ ಉಳಿದಿದ್ರೆ ಕ್ರಾಸು ಮತ್ತೊಂದು ಅಮೆಂಡ್ಮೆಂಟ್ಸ್ಗಳು ವಿತಿನ್ ಟೈಮಲ್ಲಿ ಗಮನಕ್ಕೆ ತಂದು ಎದುರುಗಡೆಯವ್ರಿಗೂ ಬೇಕಾದ್ರೆ ಒಂದಿಷ್ಟು ಕಾಸ್ಟ್ ಏನಾದರೂ ಹಾಕ್ಸ್ಕೊಂಡು ಅದನ್ನು ಅಲ್ಲಿಂದಲ್ಲೇ ಮುಗಿಸ್ಬಿಡಿ. ಎಲ್ಲ ಮುಗಿದು 4 ಹೇಳಿ ನಮಗೆ ಒಂದು ಹಾಕ್ತೀನಿ, ಮತ್ತೊಂದು ಉಳಿದ್ಬಿಟ್ಟಿದೆ, ಇನ್ನೊಬ್ಬನ ಸೇರಿಸ್ಬೇಕು ಪಾರ್ಟಿಗೆ. ಇನ್ನೊಬ್ಬನ ಪಾರ್ಟಿ ಸೇರಿಸೋದು ಒಂದೇ, ಹೊಸದಾಗಿ ಕೇಸ್ ಹಾಕೋದು ಒಂದೇ, ಆ ಹಂತ ಬಂದ್ಬಿಟ್ಟಿದೆ. ಈಗ ಆ ಪಾರ್ಟಿ ಅಂತೂ 1 ಡೇಟಿಗೆ ನೋಟಿಸ್ ಸಲುವಾಗಿ ಬರೋದಿಲ್ಲ. ಅವ್ನು ಬಂದಮೇಲೆ 6 ತಿಂಗಳಾದ್ಮೇಲೆ ಮತ್ತೆ ಅವ್ನಿಗೊಂದು ಅವಕಾಶ ಕೊಡಬೇಕು, ರಿಟರ್ನ್ ಸ್ಟೇಟ್ಮೆಂಟು, ಮತ್ತು ಅದ್ರ ಮೇಲೆ ಒಂದು ಅಡಿಷ್ನಲ್ ಇಶ್ಯೂಸು. ನೀವೇ ಯೋಚನೆ ಮಾಡಿ, ಆಗಲೇ 8-10 ವರ್ಷ ಆಗಿರುತ್ತೆ ಕೇಸು. ಗೊತ್ತಿರುತ್ತೆ ಪಾರ್ಟಿಗೆ ಇನ್ನೊಬ್ಬ ಬಿಟ್ಟೋಗಿದ್ದಾನೆ, ಇನ್ನೊಬ್ಬ ಅವಶ್ಯಕತೆ ಇರುತ್ತೆ, ನೆಸೆಸರಿ ಪಾರ್ಟಿ ಅಂತ. ಅವನ್ನೆಲ್ಲ ಸ್ವಲ್ಪ ನೀವು ಗದ್ರಬಿಟ್ಟೆ ಮಾತಾಡಬೇಕು ಕಕ್ಷಿದಾರರಿಗೆ. ನಿಮ್ಮಿಂದ ನಾವು ಬಯಸ್ಕೋಬೇಕಾಗುತ್ತಪ್ಪ ಕೋರ್ಟಲ್ಲಿ, ದಯವಿಟ್ಟು ಮೊದಲೇ ಇದ್ದರೆ ಹೇಳ್ಬಿಡಿ ಅಂತ. ಮತ್ತೇನೋ ಅಮೆಂಡ್ಮೆಂಟ್ಗಳು ಯಾವುದೋ ಪ್ರಾಪರ್ಟಿಗಳು ಬಿಟ್ಟೋಗಿದ್ರೆ ವಿತಿನ್ ಟೈಮಲ್ಲಿ ಸಂಬಂಧಪಟ್ಟ ಅರ್ಜಿ ಹಾಕ್ಕೊಂಡು ನೀವು ಸರಿಪಡಿಸ್ಕೊಬಿಡಿ. ಕೊನೆ ಹಂತದಲ್ಲಿ ಬರೋದ್ರಿಂದ ನಮಗೂ ಸ್ವಲ್ಪ ಬೇಸರ ಆಗುತ್ತೆ. ಓಲ್ಡ್ ಮ್ಯಾಟ್ರ್ ನಾವು ಡಿಸ್ಪೋಸಿಗೆ ತೊಗೊಂಡ್ಬಿಟ್ಟಿರ್ತೀವಿ ಕೈಗೆ. ಒಂದ್ಸಲ ಏನಿರುತ್ತೆ, ಈ ತಿಂಗಳಿಗೆ ಒಂದು ಪಾಯಿಂಟಿಗೂ ಆಗ್ಬಿಡುತ್ತೆ, ಕೇಸ್ ಮುಗಿದೋಗುತ್ತೆ ಅಂತ. ಆ ಹಂತದಲ್ಲಿ ಬಂದಾಗ ಸ್ವಲ್ಪ ಬೇಸರ ವ್ಯಕ್ತ ಆಗುತ್ತೆ, ನಾವು ಬೇಸರದಲ್ಲಿ ಹೇಳಬೇಕಾಗುತ್ತೆ. ಅವಕಾಶ ಆ ಥರ ಮಾಡಿಸ್ಕೊಡ್ಬಿಡಿ. ಆದಷ್ಟು ಹಳೆ ಮ್ಯಾಟ್ರ್ಗಳನ್ನ ರಾಜಿ ಮೂಲಕ ಆದರೂ ಸರಿ ಅಥವಾ ರೆಗ್ಯುಲರ್ ಪ್ರಕ್ರಿಯೆ ಮೂಲಕ ಆದರೂ ಸರಿ ಅದನ್ನು ಮುಗಿಸೋಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯವಾಗಿದೆ. ನಾನು ಇಲ್ಲೆಲ್ಲ ಕೇಳಲ್ಲ, ನೀವು ಏನೇ ಮಾಡಿ 5 ಅಸೋಸಿಯೇಷನ್ ಇದೆ, 5 ಅಸೋಸಿಯೇಷನ್ ಹೆಚ್ಚು ಡಿಸ್ಪೋಸಲ್ ಶಿಡ್ಲಘಟ್ಟ ಕೋರ್ಟಿಂದ ಹೋದರೆ ನಿಮಗೆ ಪ್ರತಿಫಲ ಇದೆ ಅಂತ ಹೇಳ್ತಾ, ಇದು ನಾನು ಹೇಳ್ತಾನೇ ಇದ್ದೀನಿ. 88ರಲ್ಲಿ ಕಾನೂನು ಆಯಿತು, 95ರಲ್ಲಿ ಕಾರ್ಯಗತಕ್ಕೆ ಬಂತು. 95 ಕಾರ್ಯಗತಕ್ಕೆ ಬಂದ ಮೇಲೆ ಹಿಂದೆ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ವಕೀಲರುಗಳೆಲ್ಲ ಗೊತ್ತು, ಎಲ್ಲೆಲ್ಲ ಈ ರವಿ ಭಾಳ ಪಾಠ ಮಾಡಿ ಚೆನ್ನಾಗಿ ಹೇಳ್ತಾ ಇದ್ದೆ, ಕೆಲವಿದೆ ಭಾಳ ಸುಂದರವಾಗಿ ಹೇಳ್ತಾ ಇದ್ದೆ. ಹೋಗಿ ಬರ್ತಾ ಇದ್ವಿ, ತಿರುಗಾಡ್ತಾ ಇದ್ವಿ, ಹೇಳ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಈ ಕೋವಿಡ್ ಬಂದ ಮೇಲೆ ಹಳ್ಳಿಗಳ ಕಡೆ ಹೋಗೋದು ನಿಲ್ಲಿಸಿದ್ದಾರೆ. ಯಾಕಂದರೆ ನಮಗೇನಾದರೂ ಕೋವಿಡ್ ಬಂದ್ಬಿಡ್ತಾರೆ. ನಾವು ಇದು ಸ್ವಲ್ಪ ಗಮನ ಕೊಡಬೇಕು. ಗಮನ ಕೊಟ್ಟು ಹೆಚ್ಚು ಡಿಸ್ಪೋಸಲ್ ಏನಾದರೂ ಕೊಟ್ಟಿದ್ದೆ ಆದರೆ ಆ ಪ್ರತಿಫಲ ಈ ಶಿಡ್ಲಘಟ್ಟಕ್ಕೆ ಇರುತ್ತೆ ಅಂತ ಹೇಳ್ತಾ ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಹೇಳ್ತಾ